Hello friends, welcome back to my channel. ಸೊ ಇದು ನನ್ನ ಥರ್ಡ್ ವಿಡಿಯೋ. ಏನಿಲ್ಲ, ಈ ವಿಡಿಯೋ ಬಂದುಬಿಟ್ಟು ಜಸ್ಟ್ ನೈಟ್ ರೈಡ್ ಅಷ್ಟೇ, ಇನ್ನೇನಿಲ್ಲ. ಆ್ಯಂಡ್ ಜಸ್ಟ್ ಸ್ವಲ್ಪ ಮಾತಾಡೋ ಏನಾದರೂ ಟಾಪಿಕ್ಸ್ ಬಗ್ಗೆ ಮಾತಾಡೋಣ ಅಂತ ಅಷ್ಟೇ. ಓಕೆ, ನಾನು 2 ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಇಟ್ಸ್ ಓಕೆ, ನಾಟ್ ಗೆಟಿಂಗ್ ವ್ಯೂಸ್ ಇನ್ನೂ ಏನಿಲ್ಲ, ಬಟ್ ಎಸ್ ನಾನು ಯಾವಾಗೂ ಟ್ರೈ ಮಾಡ್ತಾನೆ ಇರ್ತೀನಿ. ನೋಡೋಣ ಎಲ್ಲಿ ತನಕ ಯಾವುದಾದ್ರೂ ಒಂದು ವೀಡಿಯೋ ಕ್ಲಿಕ್ ಆದ್ರೂ ಐ ಕ್ಯಾನ್ ಗೈನ್ ಸಬ್ಸ್ಕ್ರೈಬರ್ಸ್. ಸೊ ಆ ಥರ ನನ್ನ ಮೋಟಿವೇಶನ್ ಇದೆ. ಸೊ ಐ ಜಸ್ಟ್ ವಾಂಟ್ ದಟ್ ಮೋಟಿವೇಶನ್. ಅಂದರೆ ನಿಮ್ಮಿಂದ ನಂಗೆ ಆ ಮೋಟಿವೇಶನ್ ಬೇಕು. ಎವ್ರಿ ಸಿಂಗಲ್ ವೀಡಿಯೋಗೂ ನನ್ನ ವ್ಯೂಸ್ ಬಂದರೆ ಐ ವಿಲ್ ಬಿ ವೆರಿ ಹ್ಯಾಪಿ. ಓಕೆ, ಏನೋ ಒಂದು ಮಾಡ್ತಾಯಿದ್ದೀವಿ ಗುರು ನಾವು, ಲೈಕ್ ಒಂದೊಂದು ವೀಡಿಯೋ ಅಪ್ಲೋಡ್ ಮಾಡ್ತಿದ್ರೆ ನಮಗೆ ಓಕೆ ಅಟ್ಲೀಸ್ಟ್ ನಮಗೆ 500,000 ವ್ಯೂಸ್ ಆದರೂ ಬರ್ತಿದೆ. ಇಟ್ಸ್ ಓಕೆ, ನನ್ನ ಥರ್ಡ್ ವೀಡಿಯೋ ನನಗೇನು ಬೇಜಾರಿಲ್ಲ. ಬಟ್ ಇನ್ ಫ್ಯೂಚರ್ ನನಗದು ಲ್ಯಾಕ್ಸ್ ಟುಗೆದರ್ ಹೋದರೆ ಅವಾಗ ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಓಕೆ, ನಾನು ಯೂಟ್ಯೂಬ್ ಮಾಡೋದಕ್ಕೆ ಕಂಟಿನ್ಯೂ ಮಾಡ್ಬೋದು, ಬೇರೆ ವೀಡಿಯೋಸ್ ಎಲ್ಲ ಹಾಕ್ಬೋದು ಅಂತ. ಸೊ ಹಾಗಾಗಿ ನನಗೆ ನಿಮ್ಮ ಸಪೋರ್ಟ್ ಬೇಕು, ಯಾರು ನೋಡ್ತಾ ಇದ್ದೀರೋ. ಜಸ್ಟ್ ಏನಿಲ್ಲ, ಸುಮ್ಮನೆ ಮನೇಲಿ ಬೋರ್ ಆಗ್ತಿತ್ತು, ಅದಕ್ಕೆ ಆಚೆ ಗಾಡಿ ಎತ್ಕೊಂಡು ಸುತ್ತಾಡೋಕ್ಕೆ ಬಂದಿದ್ದೀನಿ ಅಷ್ಟೇ. ಏನಂದರೆ ನನಗೆ ಐ ಲವ್ ರೈಡಿಂಗ್. ಅಂದರೆ ಮೊದಲೆಲ್ಲ ನನಗೆ ರೈಡಿಂಗ್ ಅಂದರೆ ತುಂಬ ಬೇಜಾರಾಗೋಗ್ತಿತ್ತು. ಯಾಕಂದರೆ ಅಯ್ಯೋ ಗಾಡಿ ಎತ್ತಬೇಕಾ, ಆಚೆ ಹೋಗ್ಬೇಕಾ, ಈ ಟ್ರಾಫಿಕಲ್ಲಿ ಇರಬೇಕಾ, ಈ ಥರ ಇರ್ತಿದೆ. ನನ್ನ ಕಂಫರ್ಟ್ ಝೋನಲ್ಲಿ ಇದ್ಬಿಡ್ತಿದೆ. ಕೆಲಸ ಆಗಿದ ತಕ್ಷಣ 4 ಗೋಡೆದಲ್ಲಿ ಆರಾಮಾಗಿ ಕೂತ್ಕೊಂಡು ಪೀಸಾಗೆ ಇರ್ತಿದ್ದೆ. ಆದರೆ ಇವಾಗ ನನಗೆ ರೈಡಿಂಗ್ ಯಪ್ಪ ಏನು ಗೊತ್ತಿದ್ದು, ಟ್ರಾಫಿಕ್ ಏನು ಇಷ್ಟೊಂದಿದೆ, ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ಮೂವ್ ಆಗೋದು ಕಷ್ಟ ಆಗ್ಬಿಟ್ಟೈತೆ. ಈ ಬೆಂಗಳೂರಲ್ಲಂತೂ ಇವಾಗಂತೂ ಹೆವಿ ಟ್ರಾಫಿಕ್ ಆಗಿಬಿಟ್ಟೈತೆ. ಯಾವ ಏರಿಯಾದಲ್ಲಿ ಹೋಗಲಿ, ಯಾವ ಸಂಡೇ ಆಗಲಿ, ಯಾವ ವೀಕ್ ಡೇಸ್ ಆಗಿರಲಿ, ಎವ್ರಿ ಟೈಮು ಇದು ಆಲ್ಮೋಸ್ಟ್ ಟಾಪಲ್ಲಿರುತ್ತೆ ಟ್ರಾಫಿಕ್ಕು. ಇದೊಂದು ಮೇಯ್ನ್ ಬ್ಯಾಂಗ್ಳೂರಲ್ಲಿ ದೊಡ್ಡ ಎಫೆಕ್ಟ್ ಆಗ್ತಿದೆ. ಯಾಕಂದರೆ ಇತ್ತೀಚೆಗೆ ಅಂದರೆ ಲೈಕ್ ರಿಸರ್ಚ್ ಪ್ರಕಾರ ನೋಡಿದಾಗ ಬ್ಯಾಂಗ್ಳೂರ್ ಇಸ್ ದ ನಂಬರ್ 1 ಟ್ರಾಫಿಕ್ ಸಿಟಿ ಆಗಿದೆ. ಫಸ್ಟ್ ಮುಂಬೈ ಇತ್ತು, ಬಟ್ ಮುಂಬೈನ ನಾವು ಬೀಟ್ ಮಾಡಿ ಲೈಕ್ ಬ್ಯಾಂಗ್ಳೂರ್ ಬಂದಿದ್ದೀವಿ. ಇಟ್ಸ್ ಸೊ ಅಂದರೆ ಬೇಜಾರಾಗ್ತಿದೆ ಇದನ್ನು ಕೇಳೋದಕ್ಕೆ. ಸೊ ಅಲ್ಲಿಂದ ನಾನು ತೊಗೊಂಬಿಟ್ಟೆ, ಬೇಡ ಅಂತ. ಬಟ್ ಇದು ಯಾವ ರೋಡ್ಗೆ ಹೋಗುತ್ತೋ ನನಗಂತೂ ಗೊತ್ತಾಗ್ತಿಲ್ಲ. ಮೈಟ್ ಬಿ ನಾನು ರಾಂಗ್ ರೂಟ್ಗೆ ಬಂದಿದ್ದೀನಿ, ಟ್ರಾಫಿಕ್ ಕಂಟ್ರೋಲ್ ಮಾಡ್ಕೊಬೇಕು ಅಂತ. ಬಟ್ ಯೂಟರ್ನ್ ತೊಗೊಂಡು ನಾನು ಅದೇ ರೂಟ್ಗೆ ಹೋಗ್ತೀನಿ. ಆ ಟ್ರಾಫಿಕ್ ನೋಡಿದ ತಕ್ಷಣ ನನಗೆ ಭಯ ಆಗೋಯ್ತು, ಏನು ಗುರಿದು ಟ್ರಾಫಿಕ್ ಇಷ್ಟೊಂದಿದೆ ಅಂತ. ಮತ್ತು ನಾನು ಫೋನ್ ಸೆಟ್ ಮಾಡಿದ್ದೀನಿ, ಬಟ್ ಅದೇನೋ ಡಿಸ್ಪ್ಲೇ ಆನಲ್ಲೇ ಇದೆ, ಆಫೇ ಆಗ್ತಿಲ್ಲ. ಅದು ಏನಾಗ್ತಿದೆಯೋ ಗೊತ್ತಾಗ್ತಿಲ್ಲ. ನನ್ನ ಡಿಸ್ಪ್ಲೇ ಹೆಂಗೆ ಆಫ್ ಮಾಡಬೇಕಂತ ಗೊತ್ತಿಲ್ಲ. ವೀಡಿಯೋ ಆನ್ ಮಾಡಿದ್ದೀನಿ, ಬಟ್ ಆ ವೀಡಿಯೋ ಹಂಗೇ ಕಾಣಿಸ್ತಿದೆ. ಅಂದರೆ ಬ್ಯಾಟ್ರಿನೂ ಲೋ ಆಗುತ್ತೆ, ಎಲ್ಲನೂ ಲೋ ಆಗುತ್ತೆ. ಸೊ ಅದಕ್ಕೆ ಇವಾಗ ಸೆಟ್ಟಿಂಗ್ ಚೇಂಜ್ ಮಾಡಿಕೊಂಡೆ. ಇವಾಗ ಹೋಗೋಣ ಮತ್ತೆ. ನೋಡಿ, ಇವಾಗ ಟ್ರಾಫಿಕ್ ಇಲ್ಲ, ಐ ಥಿಂಕ್ ಫುಲ್ಲು ಯಾರೂ ಇಲ್ಲ, ಲೈಕ್ ನೋ ವೆಹಿಕಲ್ಸ್. ನೋಡಿ, ಇವನು ಆಟೋನ ಹಂಗೆ ನುಗ್ತವನೆ. ಅವನಿಗಂತೂ ಹಿಂದೆ ಮುಂದೆ ಅಂತೂ ನೋಡಲ್ಲ, ಇವರಂತೂ ಹಿಂದೆ ಮುಂದೆ ಅಂತೂ ನೋಡಲ್ಲ, ಹಂಗೆ ನುಗ್ತಾನೆ ಇರ್ತಾರೆ. ಸೊ ಈ ಥರ ಇನ್ಸ್ಟೆನ್ಸಲ್ಲಿ ಸ್ವಲ್ಪ ಹುಷಾರಾಗಿದೆ. ಓಕೆ, ನಾನು ಟ್ರಾಫಿಕ್ ಓಕೆ ಪರವಾಗಿಲ್ಲ. ಅದೇ ನಾನು ಅವಲೇ ಕಂಟಿನ್ಯೂ ಮಾಡ್ತಿದ್ದೆ. ಮನೇಲಿ ಇದ್ದು ನನಗಂತೂ ಬೋರಾಗೋಗ್ತಿದೆ. ಇವಾಗಂತೂ ಗಾಡಿ ಎತ್ಕೊಂಡು ಹೋಗಬೇಕು ಅಂತ ಅನಿಸ್ಬಿಟ್ಟೈತೆ. ಇವಾಗ ಐ ಥಿಂಕ್ ನಾನು 150cc ತೊಗೊಂಡಿದ್ದೀನಿ ನನ್ನ ಬೈಕಲ್ಲಿ. ಜಸ್ಟ್ ಐ ವಾಂಟ್ ಟು ರೈಡ್ಗೆ ಅಂದರೆ ನನಗೆ 150cc ತೊಗೊಂಡಾದಮೇಲೆ ನನಗೆ ಇವಾಗ ತುಂಬ ಅನ್ನಿಸ್ತಿದೆ, ಯಾಕಾದರೂ 400cc ಬೈಕ್ ತೊಗೊಂಡಿಲ್ವೋ ಅಂತ. ತೊಗೊಂಡಿದ್ದರೆ ಮೈಟ್ ಬಿ ಇನ್ನೂ ಚೆನ್ನಾಗಿರ್ತಿತ್ತು. ನಂಗೆ ರೈಡ್ ಮೇಲೆ ಇದ್ರ ಮೇಲೆಲ್ಲ ನನಗೆ ತುಂಬ ಆಸೆ ಇರ್ತಾಯಿರಲಿಲ್ಲ ಇದು ಅಂತ. ಅದಕ್ಕೆ ಯಾರು ಗುರು ಇವನು ಇಲ್ಲೇ ಬರ್ತಾನೆ, ಅಲ್ಲ ಅವ್ನಿಗೇನು ಕಾಣಿಸಲ್ವ ಅವನಿಗೆ, ನನ್ನ ಮಗ. ಅಲ್ಲೊಬ್ಬ ಆಟೋನು ಹಂಗೆ ನುಗ್ತವನೆ, ಇವ್ನು ನೋಡಿದ್ರೆ ಮುಂದೆನೂ ಹೋಗ್ತಿಲ್ಲ, ನನ್ನ ಹತ್ರಕ್ಕೆ ಬರ್ತಾವನೆ. ಏನು ಓಡ್ಸೋಕ್ಕೆ ಬರುತ್ತೋ ಈ ಆಟೋವ್ರಿಗೆ, ನನಗಂತೂ ಅರ್ಥ ಆಗ್ತಿಲ್ಲ. ಆದರೆ ಹುಷಾರಾಗಿ ಓಡಿಸಿ ಫ್ರೆಂಡ್ಸ್, ನಾನು ಹೇಳೋದು ಒಂದೇ,
ಎಲ್ಲೇ ಹೋದ್ರೂ ಸೇಫ್ ಹೆಲ್ಮೆಟ್ ಹಾಕ್ಕೊಳ್ಳಿ, ಗ್ಲೌಸ್ ಹಾಕ್ಕೊಳ್ಳಿ, ಫುಲ್ಲಿ ಕವರ್ಡ್ ಅಂದರೆ ಪ್ಯಾಂಟು ಶರ್ಟ್ ಫುಲ್ಲಿ ಕವರ್ಡ್ ಹಾಕ್ಕೊಂಡೆ ನೀವು ಮುಂದೆ, ಯಾಕಂದರೆ ಮೈಟ್ ಬಿ ಏನಾದರೂ ಬಿ ಅಂದರೆ ಆಕ್ಸಿಡೆಂಟ್ ಆಗೋ ಕೇಸಸಲ್ಲಿ ಇಟ್ ಮೈಟ್ ಪ್ರೊಟೆಕ್ಟ್ ಯು. ಅಂದರೆ ಫುಲ್ ಕ್ಲಾತ್ ಹಾಕ್ಕೊಂಡ್ರೆ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ. ನೀವು ಶಾರ್ಟ್ಸ್ ಹಾಕ್ಕೊಂಡು ನಾನು ಹೋಗ್ತೀನಿ ಅಂದರೆ ಡೈರೆಕ್ಟಾಗಿ ಸ್ಕಿನ್ ಮೇಲೆ ಹೇಟ್ ಬಿದ್ದು ಇಟ್ ವಿಲ್ ಲೀಡ್ ಟು ಬ್ಲಡ್ ಫ್ಲೋ. ಅದಕ್ಕೆ ನಾನು ಹೇಳೋದು, ಜಸ್ಟ್ ಎವ್ರಿ ಟೈಮ್ ನೀವೇನೇ ಎಲ್ಲೇ ಆಚೆ ಹೋದ್ರೂ ಬೈಕ್ ರೈಡಲ್ಲಿ ಫುಲ್ಲಿ ಕ್ಲಾತ್ ಹಾಕ್ಕೊಂಡೆ, ಈವನ್ 1 ಕಿಲೋಮೀಟರ್ ಆಗಲಿ 2 ಕಿಲೋಮೀಟರ್ಸ್ ಆಗಲಿ ಪ್ಲೀಸ್ ಹಾಕ್ಕೊಂಡು ಹೋಗಿ. ಆ್ಯಂಡ್ ಎಸ್, ಆವಾಗಲೇ ಏನಂದರೆ ಲೈಕ್ ನನಗೆ ರೈಡಿಂಗ್ ಅಂದರೆ ತುಂಬ ಇಷ್ಟ ಆಗ್ತಿರಲಿಲ್ಲ. ಬಟ್ ಆಫ್ಟರ್ 150cc ನಾನು ತೊಗೊಂಡಾದ್ಮೇಲೆ ನನ್ನ ಗಾಡಿ ಅಂದರೆ ಆ ಪವರ್ ನೋಡಿದ ತಕ್ಷಣ ನನಗೆ ತುಂಬ ಇಷ್ಟ ಆಯಿತು. ಯಾಕಾದರೂ 400cc ತೊಗೊಂಡಿಲ್ವೋ ಅಂತ. ಯಾವಾಗೂ ಲೈಕ್ ಅದು ಫ್ಯಾಷನ್ PROದಲ್ಲಿ ಹೋಗ್ತಿದ್ದೆ ಗಾಡೀಲಿ. ಐ ಥಿಂಕ್ ಅದು ಬಂದುಬಿಟ್ಟು 80cc ಅಷ್ಟೇ. ಆ ಗಾಡಿಗೆ ಅಷ್ಟು ಪಿಕಪ್ ಇರ್ತಿರಲಿಲ್ಲ. ನಂಗೆ ಅದಕ್ಕೆ ಗಾಡಿ ಮೇಲೆ ಇಂಟ್ರೆಸ್ಟೇ ಹೋಗ್ಬಿಟ್ಟಿತ್ತು, ಯಾರು ಗಾಡಿ ತೊಗೊತಾರೆ ಅಂತ. ಬಟ್ ನನ್ನ ಓನ್ ದುಡ್ಡಲ್ಲಿ, ನಾನು ಸೇವ್ ಮಾಡಿದ ದುಡ್ಡಲ್ಲಿ ನಾನು ಲೈಕ್ ಗಾಡಿ ತೊಗೊಂಡು ಜಸ್ಟ್ 1 ಮಂತ್ 2 ಮಂತ್ಸ್ ಆಯ್ತು ಅನಿಸುತ್ತೆ. ಬಟ್ ಆ ಪವರ್ ಫೀಲ್ ನನಗೆ, ಐ ರಿಯಲಿ ಎಂಜಾಯ್ ದಟ್ ಕ್ರೇಜಿ ಫೀಲ್ ಆಫ್ ಮೈ ಪವರ್. 150cc ಐ ರಿಯಲಿ ಲವ್ ದಟ್ ಪವರ್. ಬಿಕಾಸ್ 98cc ಓಡಿಸಿ ಗಾಡಿ ಮೇಲೆ ಇಂಟ್ರೆಸ್ಟ್ ಹೋಗ್ಬಿಡ್ತು. ಬಟ್ 150cc ಓಡಿಸ್ಮೇಲೆ ನನಗೇನೋ ಆಚೆಗಡೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಇವಾಗ ಡ್ರೀಮ್ ಬಂದಿದೆ. ಸದ್ಯಕ್ಕೆ ನಾನೇನು ಹೇಳೋದು ಅಂದರೆ ಎಲ್ಲರಿಗೂ ಲೈಕ್ ಏನಾದರೂ ನಿಮ್ಮ ಪ್ಯಾಷನ್ನ ಮೀಟ್ ಮಾಡಬೇಕು ಅಂದರೆ ಜಸ್ಟ್ ಗೆಟ್ ಔಟ್ ಫ್ರಮ್ ದಟ್ ಟೇಬಲ್ ಗೈಸ್, ಅಷ್ಟೇ ನಾನು ಹೇಳೋದು. ನಿಮ್ಗೇನಾದರೂ ಪ್ಯಾಷನ್ಸ್, ಯು ಹ್ಯಾವ್ ಡ್ರೀಮ್ಸ್, ಡೋಂಟ್ ಸ್ಟಿಕ್ ಆನ್ ಟು ದ ಕಂಪ್ನಿ ವರ್ಕ್. ಯಾಕಂದರೆ ಕಂಪ್ನೀಲಿ ಕೆಲಸ ಮಾಡಿ ನಿಮಗೆ ಅರ್ಧ ಲೈಫೇ ಗೊತ್ತಾಗಲ್ಲ ನೀವೇನು ಮಾಡ್ತಾಯಿದ್ದೀರಾ ಅಂತ. ಸೊ ಐ ಜಸ್ಟ್ ವಾಂಟ್ ಎವ್ರಿ ಒನ್ ಎತ್ತಿ ಆಚೆ ನಿಮ್ಮ ಟ್ರಾವೆಲಿಂಗ್ ಮಾಡಿ, ಗಾಡಿ ಎತ್ಕೊಂಡು ಸುಮ್ಮನೆ ತಿರುಗ್ರಿ, ಯು ವಿಲ್ ಫೀಲ್ ಸಮಥಿಂಗ್ ರಿಲ್ಯಾಕ್ಸೇಷನ್. ನನಗೆ ಹಿಂಗೆ ತಿರುಗಿದಾಗ ಐ ಫೀಲ್ ಸಮ್ ರಿಲ್ಯಾಕ್ಸೇಷನ್ ಗೈಸ್, ನಿಜವಾಗ್ಲೂ ಹೇಳ್ತೀನಿ. ತುಂಬ ರಿಲ್ಯಾಕ್ಸ್ ಆಗಿದೆ ನನಗಂತೂ. ಅದೇ ಹೇಳ್ತಿರೋದು, ನಿಮ್ಮ ಸಪೋರ್ಟು, ನಿಮ್ಮ ಸಬ್ಸ್ಕ್ರೈಬ್ ಜಾಸ್ತಿ ಆದಾಗ ಐ ಮೈಟ್ ಪುಷ್ ಅನದರ್, ಅಂದರೆ ಏನಾದರೂ ಈವೆಂಟ್ಸ್ ಥರ ಮಾಡೋಣ ಅಂದ್ಕೊಂಡಿದ್ದೀನಿ. ಎಲ್ಲರನ್ನೂ ಸಬ್ಸ್ಕ್ರೈಬರ್ನೆಲ್ಲ ಕರೆದ್ಬಿಟ್ಟು ಎಲ್ಲ ಮಾಡೋಣ ಅಂತ. ಬಟ್ ಐ ನೀಡ್ ಯುವರ್ ಸಪೋರ್ಟ್ ಗೈಸ್. ಯಾರೇ ಈ ವಿಡಿಯೋ ನೋಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ನೋಡ್ತವ್ರೆ ವೀಡಿಯೋಸು, ಬಟ್ ಜನ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಇಟ್ಸ್ ಓಕೆ. ಇದು 3rd ವಿಡಿಯೋ. ನನಗೇನು ಇಂಪ್ರೂವ್ಮೆಂಟ್ ಆಗಬೇಕು ಅದನ್ನು ನೀವು ಹೇಳಿದ್ರೆ ಐ ಮೈಟ್ ಚೇಂಜ್ ದಟ್ ಒನ್, ಓಕೆ? ಬಟ್ ವಿತೌಟ್ ಸಬ್ಸ್ಕ್ರೈಬರ್ ನೀವು ಕಮೆಂಟ್ ಹಾಕಿ, ಇಟ್ಸ್ ಓಕೆ. ನಾನು ಯಾಕೆ ಕಮೆಂಟ್ ಹಾಕ್ತಿರೋ ನನಗೆ ಓಕೆ, ಇನ್ನೇನು ಪ್ರಾಬ್ಲಮ್ ಏನಿಲ್ಲ. ನೀವು ಅಟ್ಲೀಸ್ಟ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ವಿಡಿಯೋ ಯಾಕೋ ಒಂಥರ ಆನಲ್ಲೇ ಆಗ್ತಿದೆ. ಇದು ಸೈಡಿಗೆ ನಿಲ್ಲಿಸ್ಬಿಟ್ಟು ನೀಟಾಗಿ ಸೆಟ್ಟಿಂಗ್ಸ್ ಮಾಡ್ಕೊಬೇಕು ಅನಿಸುತ್ತೆ. ಇಲ್ಲಾಂದರೆ ಅದು ಅಂದರೆ ಹಂಗೆ ಆನಲ್ಲೇ ಇದೆ. ಇಲ್ಲಿ ಸೈಡಲ್ಲಿ ನಿಲ್ಲಿಸ್ಬಿಟ್ಟು ಅದನ್ನು ಸ್ವಲ್ಪ ಬ್ರೈಟ್ನೆಸ್ ಆಫ್ ಮಾಡಿದ್ರೆ ನಂಗೆ ಡಿಸ್ಟರ್ಬ್ ಇರೋಲ್ಲ ಓಡಿಸ್ಬೇಕಾದ್ರೆ. ಓಕೆ, ಇದು 2ನೇ ಸತಿ ಮತ್ತೆ ನಿಲ್ಲಿಸ್ತಾ ಇದ್ದೀನಿ. ಅದೇ ಡಿಸ್ಪ್ಲೇ ಆನ್ ಆಗೋಗ್ತಿತ್ತು, ಅದನ್ನು ಲೈಕ್ ಬ್ರೈಟ್ನೆಸ್ ಕಡಿಮೆ ಮಾಡಿದ್ದೀನಿ. ಐ ಥಿಂಕ್ ಪ್ರಾಬ್ಲಮ್ ಏನಿಲ್ಲ. ಇವಾಗ ಗ್ಲೌಸ್ ಹಾಕ್ಕೊಂಡು ಹೋಗೋಣ ಜಸ್ಟ್ ಇದಕ್ಕೆ. ಅದೇನೇ ಹೇಳ್ತಿರೋದು, ನಿಮ್ಮ ಸಪೋರ್ಟ್ ಬೇಕು. ಆ್ಯಂಡ್ ಆಲ್ಸೋ ಇದು 150cc N150 ಅಂತ ಪಲ್ಸರು. ಐ ಥಿಂಕ್ 1,65,000 ಆಯಿತು ಈ ಗಾಡಿ ನಾನು ತೊಗೊಬೇಕಾದ್ರೆ, ಅಂದರೆ 2 ಮಂತ್ಸ್ ಬ್ಯಾಕಲ್ಲಿ. ಮಜಾ ಏನಿತ್ತು ಅಂದರೆ, ನನ್ನ ದುಡ್ಡಲ್ಲಿ ನಾನು ಈ ಗಾಡಿ ತೊಗೊಂಡಿದ್ದೀನಿ, ಅದು ನನಗೆ ಮಜಾ ಸಿಗ್ತಿದೆ. ಯಾಕಂದರೆ ಇಟ್ಸ್ ಮೈ ಓನ್ ಪ್ರಾಪರ್ಟಿ, ಯಾವುದೋ ಬೇರೆ ಪ್ರಾಪರ್ಟಿ ಅಲ್ಲ. ಕೈ ಚಾಚಬೇಕು ಅನ್ನೋ, ಈವನ್ ಅಪ್ಪ ಅಮ್ಮನ ದುಡ್ಡಲ್ಲಿ ನಾವು ಶೋಕಿ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಫ್ರಮ್ ಮೈ ಹಾರ್ಟ್ ಅಂದರೆ ಓಕೆ, ನನ್ನ ದುಡ್ಡಿಗೆ ನಾನು ತೊಗೊಂಡಿದ್ದೀನಿ ಬೈಕ್ ಅನ್ನೋದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಿದೆ ನನಗೆ. ಇಲ್ಲ ಯಾರೋ ಕೊಡ್ಸೋದಿಲ್ಲ, ನಮ್ಮ ಅಪ್ಪನೇ ಕೊಡ್ಸೋರು ಅಂದಿದ್ರೆ ನಂಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಬರ್ತಿಲ್ಲ. ಇದನ್ನೆಲ್ಲ ದುಡ್ಡೆಲ್ಲ ತಿಂಗಳು 10,000 ರೂಪಾಯಿ ಸೇವ್ ಮಾಡಿ ಒಂದು ದೊಡ್ಡ ಯೂಜ್ ಅಮೌಂಟ್ ಆದಾಗ ಹೋಗಿ ಗಾಡಿ ತೊಗೊಂಡಿದ್ದು. ಅದು ಸೇವ್ ಮಾಡಬೇಕಾದ್ರೂ ಒಂದು ಮಜಾ ಇತ್ತು. ಲೈಕ್ 10,000 ನಾನು ಸೇವ್ ಮಾಡ್ತಿದ್ದೆ, ಅದನ್ನು ನೋಡ್ತಿದ್ದೆ ಯಾವಾಗ
ಯಾವಾಗ ನಂದು 1,65,000 ಆಗತ್ತೋ ಅಂತ. ಬಟ್ ಒನ್ಸ್ ಅದು ಟಾರ್ಗೆಟ್ ರೀಚ್ ಆದಾಗ ತುಂಬಾ ಖುಷಿ ಆಯಿತು. ನೆಕ್ಸ್ಟ್ ಡೇನೇ ಐ ಡಿಸೈಡೆಡ್ ಟು ಗೋ ಔಟ್ ಆ್ಯಂಡ್ ಅಂದರೆ ತೊಗೊಳೋಣ ಬೈಕ್ನ ಅಂತ ಇದು ಮಾಡಿದೆ. ಬಟ್ ಇನ್ನೂ ಒಂದು 1,00,000 ಹಾಕಿದ್ದಿದ್ರೆ ನಮಗೆ 400 ಸಿ ಸಿ ಬರ್ತಿತ್ತು. ಬಟ್ ಏನು ಮಾಡೋಣ, ಲೈಕ್ 150 ಸಿ ಸಿ ತೊಗೊಂಡಿದ್ದೀನಿ. ಸದ್ಯಕ್ಕೆ ನೋಡೋಣ, ಇನ್ನು ನನಗೆ ರೈಡಿಂಗ್ ಮೇಲೆ ಇಲ್ಲ ನಿಮ್ಮ ಸಪೋರ್ಟ್ ಮೇಲೆ, ನಿಮ್ಮ ಕಮೆಂಟ್ಸ್ ಮೇಲೆ ನನಗೆ ಇನ್ನೂ ಏನಾದರೂ ಡಿಮ್ಯಾಂಡ್ ಜಾಸ್ತಿ ಇಲ್ಲ ಸಬ್ಸ್ಕ್ರೈಬ್ ಜಾಸ್ತಿ ಆಯಿತು ಅಂದರೆ ಡೆಫಿನೆಟ್ಲಿ ಒಳ್ಳೆ ಸ್ಪೋರ್ಟ್ಸ್ ಗಾಡಿ ತೊಗೊಂಡೆ ಫುಲ್ ವೀಡಿಯೋ ಹೋಲ್ಡ್ ಮಾಡ್ತೀನಿ. 24 ಅವರ್ಸ್ ಅದ್ರ ಮೇಲೆ ಫೋಕಸ್ ಮಾಡಿಬಿಡ್ತೀನಿ ನಾನು ಬೇಕಾದ್ರೆ ಕೆಲಸ ಬಿಟ್ಟು. ಅದನ್ನೇ ಹೇಳ್ತಿರೋದು, ಲೈಕ್ ಇವಾಗ ನನ್ನ ಹತ್ರ ಗೋಪ್ರೋ ಕ್ಯಾಮ್ರಾ ಏನೂ ಇಲ್ಲ, ಜಸ್ಟ್ ಮೊಬೈಲ್ನ ಅಟ್ಯಾಚ್ ಮಾಡಿಬಿಟ್ಟು ಹೆಲ್ಮೆಟ್ಗೆ ಜಸ್ಟ್ ರೈಡಿಂಗ್ ಮಾತಾಡ್ಕೊಂಡು ರೈಡ್ ಮಾಡ್ತಾಯಿದ್ದೀನಿ. ಅದನ್ನೇ ಹೇಳ್ತಿರೋದು, ಲೈಕ್ ಪ್ಲೀಸ್ ಏನು ಹೇಳ್ತಾಯಿದ್ದೀನಿ ಅಂದರೆ ನಿಮ್ಮ ಪ್ಯಾಷನ್ಸ್ ಏನೇನಿದೆಯೋ ಅದನ್ನು ಫಸ್ಟ್ ಐಡೆಂಟಿಫೈ ಮಾಡ್ಕೊಳ್ಳಿ. ಸೊ ಅದಕ್ಕೆ ವರ್ಕ್ ಮಾಡಿ, ಅದ್ರ ಮೇಲೆ ವರ್ಕ್ ಮಾಡಿ ಪ್ಲೀಸ್. 24 ಅವರ್ಸು ಕುತ್ಕೊಂಡು ಕೆಲಸ ಮಾಡೋಕ್ಕೆ ಹೋಗ್ಬೇಡಿ. 10-12 ಅವರ್ಸ್ ಕೆಲಸ ಮಾಡಿದ್ರೆ ನಿಮ್ಮ ಲೈಫ್ ಅರ್ಧ ಲೈಫು ಕಂಪ್ನಿ, ಅರ್ಧ ಅಲ್ಲ ಫುಲ್ ಲೈಫೇ ನೀವು ಕಂಪ್ನಿಗೆ ಸ್ಯಾಕ್ರಿಫೈಸ್ ಮಾಡ್ದಂಗೆ ಇರುತ್ತೆ. ಈ ಥರ ಅಂದರೆ ನಿಮ್ಮ ಪ್ಯಾಷನ್ನ ನೀವು ಮುಟ್ಟೋಕ್ಕಾಗಿಲ್ಲದೆ, ಆಚೆ ಏನೂ ಗೊತ್ತಿಲ್ಲದೆ, ತಿರ್ಗೋಕ್ಕಾಗಿಲ್ಲದೆ ಸುಮ್ಮನೆ ಅದು ನಿಮಗೆ ಇದಾಗುತ್ತೆ. ನೋಡಿ ಇಲ್ಲಿ ಸ್ವಿಗ್ಗಿಯವರು ಸ್ವಿಗ್ಗಿನೂ ಲೈಕ್ ಗುಡ್ ಜಾಬ್ ಹೇಳ್ಬೇಕಂದ್ರೆ ತುಂಬ ಕಷ್ಟಪಡ್ತಾರೆ ಡೆಲಿವರಿ ಪರ್ಸನ್ಸ್ಗಳು. ಆ್ಯಂಡ್ ನಾನು ಒಂದು ಸತಿ ಮಾಡಿದ್ದೆ ನನ್ನ ಫ್ರೆಂಡ್ ಜೊತೆ. ನನಗೆ ಆ ಕಷ್ಟ ಗೊತ್ತು ಹೆಂಗಿದೆ ಅಂತ ಅದು ಸ್ವಿಗ್ಗಿಲಿ. ಬಟ್ ಇಟ್ಸ್ ಎನ್ ಹಾರ್ಡ್ ವರ್ಕ್. ಅವ್ರೇನೋ ಮಾಡ್ತವ್ರೆ, ತಿರುಗ್ತವ್ರೆ ಖುಷಿಯಾಗಿ. ಅಲ್ಲಿ ಯಾರೂ ಬಂದುಬಿಟ್ಟು ನಿಮ್ಮನ್ನ ಪಾಯಿಂಟ್ ಮಾಡಲ್ಲ ಎಂತಕ್ಕೆ ಹಿಂಗೆ ಮಾಡ್ತಿದ್ದೀಯ ಅಂತ. ಇಟ್ಸ್ ಓನ್ ಅಂದರೆ ನೀವು ನಿಮಗೆ ಬೇಕಾಗಿದ್ದ ಟೈಮಲ್ಲಿ ಆನ್ ಮಾಡಿಕೊಂಡು ಸ್ವಿಗ್ಗಿ ಆ್ಯಪ್ನ ನೀವು ಸ್ಟಾರ್ಟ್ ಮಾಡ್ಬೋದು. ಬೇಡ ಅಂದರೆ ಅದನ್ನು ಆಫ್ ಮಾಡ್ಬೋದು. ಇದು ನಮ್ಮ ಥರ ಕಂಪ್ನಿಲಿ ಕೆಲಸ ಮಾಡೋ ಥರ ಅಲ್ಲ, 8 ಅವರ್ಸ್ 45 ಮಿನಿಟ್ಸ್ ಕೆಲಸ ಮಾಡಲೇಬೇಕು. ಇಲ್ಲಾಂದರೆ ಇನ್ನೂ ಜಾಸ್ತಿ ಎಕ್ಸ್ಟೆಂಡ್ ಮಾಡೋ ಪರಿಸ್ಥಿತಿ ಬರುತ್ತೆ. ನಾನು ಬೇಕಾದರೆ ಇವಾಗಲೇ ಲಾಗೌಟ್ ಆಗೋಗ್ತೀನಿ, 5 ಅವರ್ ಮಾಡಿಬಿಟ್ಟೆ ನಾನು ಲಾಗೌಟ್ ಆಗ್ತೀನಿ ಅಂದರೆ ಓಡಿಸ್ಬಿಡ್ತಾರೆ ಕಂಪ್ನೀಲಿ. ಆ ಥರ ಅದನ್ನೇ ಲೈಕ್ ನನಗೆ ರೈಡಿಂಗ್ ಇವಾಗ ತುಂಬ ಇಂಟ್ರೆಸ್ಟ್ ಬಂದಿದೆ. ಸೊ ನೋಡೋಣ ಇನ್ನು ಏನೇನು ಎಕ್ಸ್ಪ್ಲೋರ್ ಮಾಡ್ತೀನೋ ಅಂತ. ನೋಡಿ ಇಲ್ಲಿ ಸಿಕ್ಕಾಬಿಟ್ಟೆ ಟ್ರಾಫಿಕ್ ಆಗಿಬಿಟ್ಟೈತೆ. ಜಾಗ ಬಿಡ್ರಪ್ಪ, ಜಾಗ ಬಿಡಿ ಹೋಗಪ್ಪ. ಅದೇ ಆಮೇಲೆ ಇನ್ನೊಂದು ಏನಂದರೆ, ರೈಡ್ ಮಾಡಬೇಕಾದ್ರೆ ಪ್ಲೀಸ್ ಸೇಫ್ ರೈಡ್ ಮಾಡಿ. ಹಿಂದೆ ಮುಂದೆ ನೋಡ್ಕೊಂಡು ಹೋಗಿ, ಮಿರರ್ಸ್ನ ನೋಡಿ. ನೀವು ಕರೆಕ್ಟಾಗಿದ್ರೂ ಬೇರೆಯವ್ರು ಬಂದುಬಿಟ್ಟು ನಿಮ್ಮನ್ನ ಇದು ಮಾಡ್ತಾರೆ. ಸೊ ಆ ಥರ ಡಿಸ್ಟರ್ಬೆನ್ಸ್ ಬೇಡ ಅಂತ ನಿಮಗೆ ಎಷ್ಟಾಗುತ್ತೋ ಅಷ್ಟು ಸೇಫ್ ರೈಡ್ ಮಾಡಿ. ಸೊ ಅದೇ ನೆಕ್ಸ್ಟ್ ವೀಡಿಯೋ ಏನು ಬೇಕು, ನಿಮ್ಮ ಕಮೆಂಟ್ಸ್, ಕಮೆಂಟ್ಸ್ ಏನು ಇಂಪ್ರೂವ್ ಆಗಬೇಕು ನನಗೇನಾದರೂ ಹೇಳಿದ್ರೆ ಸೊ ಐ ಕ್ಯಾನ್ ಇಂಪ್ರೂವ್ ಮೈ ಸೆಲ್ಫ್. ನೀವೇನೂ ಮಾತಾಡಿಲ್ಲ, ಓಕೆ ನಾನು ಜಸ್ಟ್ ವೀಡಿಯೋ ನೋಡ್ತೀರಾ, ಅಟ್ಲೀಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಅಟ್ಲೀಸ್ಟ್ ಕಮೆಂಟ್ ಹಾಕಿ. ಏನು ಇಂಪ್ರೂವ್ ಮಾಡಬೇಕು ನಾನು, ನಿಮಗಿನ್ನ ಏನು ಇಂಟ್ರೆಸ್ಟ್ ಬೇಕು ಇದನ್ನು ನೋಡೋದಕ್ಕೆ ಅನ್ನೋದಕ್ಕೆ ನೀವು ಮಾಡಿದ್ರೆ ಐ ವಿಲ್ ಡೂ ಇಟ್. ಅದ್ರ ಮೇಲೆ ನಾನು ಕಾನ್ಸಂಟ್ರೇಟ್ ಮಾಡ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಲೈಕ್ ಮಾಡಿ, ವಿಡಿಯೋನ ಪ್ಲೀಸ್. ನನಗೆ ನಿಮ್ಮ ಫೀಡ್ಬ್ಯಾಕ್ ತುಂಬ ಇಂಪಾರ್ಟೆಂಟು. ಫೀಡ್ಬ್ಯಾಕ್ ಕೊಡಿ. ಈಚ್ ವಿಡಿಯೋ ನೀವು ನೋಡೋದು ಎಲ್ಲದಕ್ಕೂ ನನಗೆ ಫೀಡ್ಬ್ಯಾಕ್ ಕೊಡಿ. ನಾನು ತುಂಬಾ ಖುಷಿ ಪಡ್ತೀನಿ. ನಾನು ಯಾವುದಕ್ಕೂ ಓಕೆ ಇಲ್ಲ ಅನ್ನಲ್ಲ, ನಾನು ಅದನ್ನು ಇಂಪ್ರೂವ್ ಮಾಡ್ಕೊತೀನಿ ನಿಮ್ಮ ಫೀಡ್ಬ್ಯಾಕಿಂದ. ಸೊ ಐ ಜಸ್ಟ್ ವಾಂಟ್ ನನಗೆ ಎವ್ರಿವನ್ ಯಾರು ನೋಡ್ತಾ ಇದ್ದೀರೋ ಈ ವಿಡಿಯೋನ ಒಂದು ಕಮೆಂಟ್ ಹಾಕಿ, ಸಬ್ಸ್ಕ್ರೈಬ್ ಮಾಡಿ. ನೋಡೋಣ ನೆಕ್ಸ್ಟ್ ವೀಡಿಯೋ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಇಟ್ಸ್ ಎ ನಾರ್ಮಲ್ ರೈಡ್ ಇವಾಗ ನಾನು ಮಾಡಿರೋದು. ಸೊ ನೆಕ್ಸ್ಟ್ ವೀಡಿಯೋಗೋಸ್ಕರ ಕಾಯ್ತೀರಿ. ಸ್ಟೇ ಟ್ಯೂನ್ ಟು ಮೈ ಚಾನಲ್ ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್ ಎಲ್ಲರೂ.